ಕಾರಿಡಾರ್ ರಸ್ತೆ ಅಭಿವೃದ್ಧಿಯ ಗುತ್ತಿಗೆದಾರರ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಕಲ್ಕೆರೆ ಪ್ರಗತಿಪರ ರೈತ ಸತೀಶ್ ಗೌಡ ಅವರು ಸುಮಾರು 10 ಲಕ್ಷ ರೂಪಾಯಿ ಖಾಸಗಿ ಸಾಲ ಮಾಡಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಕ್ಯಾಪ್ಸಿಕಮ್ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಓಡಾಡುವಂತಹ ಟಿಪ್ಪರ್ ಲಾರಿಗಳು ಎಬ್ಬಿಸುವಂತಹ ಧೂಳಿನಿಂದ ಸಂಪೂರ್ಣವಾಗಿ ತೋಟ ಮತ್ತು ಕಾಯಿ ನಷ್ಟವಾಗಿದೆ. ಅದರ ಮೇಲೆ ಧೂಳು ಕೂತ್ಕೊಂಡಿರೋದ್ರಿಂದ ಮಾರುಕಟ್ಟೆಯಲ್ಲಿ ಸುಮಾರು 60-70 ರೂಪಾಯಿ 1 kg ಕ್ಯಾಪ್ಸಿಕಮ್ ಬೆಲೆ ಇದ್ದರೂ ಸಹ ಈ ಒಬ್ಬ ರೈತನ ದುರಾದೃಷ್ಟನೋ ಮತ್ತು ನಷ್ಟ, ಅವನಿಗೆ ಯಾವ ಒಂದು ಇದೋ ಗೊತ್ತಿಲ್ಲ, ಹಣೆ ಬರೋನೋ ಗೊತ್ತಿಲ್ಲ, ಈ ಒಂದು ಕ್ಯಾಪ್ಸಿಕಮನ್ನು ಮಾರ್ಕೆಟಲ್ಲಿ ಕೇಳೋರೇ ಇಲ್ಲ. ಯಾಕಂದರೆ ಧೂಳಿನಿಂದ ಇದನ್ನು ನೀರಲ್ಲೂ ಹಾಕಿ ತೊಳೆಯೋಕ್ಕಾಗಲ್ಲ, ಹಾಗೆ ತಗೊಂಡು ಮಾರ್ಕೆಟಲ್ಲೂ ಹೋಗ್ತಾ ಇಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿಗಳ ಮೊರೆ ಹೋಗಿ ಅವರು ತೋಟಗಾರಿಕೆ ಅಧಿಕಾರಿಗಳು 7.5 ಲಕ್ಷ ರೂಪಾಯಿ ಇವ್ರದ್ದು ನಷ್ಟ ಆಗಿದೆ, ಅದನ್ನು ಪರಿಹಾರ ನೀವು ಕೊಡ್ಬೋದು ಅಂತೇಳಿ ಸಂಬಂಧಪಟ್ಟ ಚೆನ್ನೈ ಕಾರಿಡಾರ್ ಅವ್ರಿಗೆ ಕೊಟ್ಟರೆ ಅವರು ಇದುವರೆಗೂ ಅದನ್ನು ಕಾಲು ಕಸದಂತೆ ನೋಡ್ತಾ ಇದ್ದಾರೆ. ಈ ರೈತ ಅಲದಾಡಿ ಕಣ್ಣೀರು ಹಾಕಿದ್ರೂ ಅವರೇನು ಮನಸ್ಸು ಕರಗ್ತಾ ಇಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿ ಇರ್ಬೋದು, ಜಿಲ್ಲಾಡಳಿತ, ತಾಲೂಕು ಆಡಳಿತ ಇರ್ಬೋದು, ನೊಂದ ರೈತರ ಕಷ್ಟಕ್ಕೆ ಸ್ಪಂದಿಸಲ್ಲ. ಯಾಕಂದರೆ ಚೆನ್ನೈ ಕಾರಿಡಾರ್ ಅವರ ಅಟ್ಟಹಾಸ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈ ಒಂದು ರಸ್ತೆ ಹಾದು ಹೋಗುವ ಆಜುಬಾಜಲ್ಲಿ 200 ಮೀಟರ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಹೂ ಬೆಳೆ ಇರ್ಬೋದು, ರೇಷ್ಮೆ ಇರ್ಬೋದು, ಟೊಮಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಎಲ್ಲ ಬೆಳೆಗಳು ಈ ಧೂಳಿನಿಂದ ನಷ್ಟ ಆಗ್ತಾ ಇದೆ. ಆದರೆ ರೈತರಿಗೆ ಮಾತ್ರ ಪರಿಹಾರ ಸಿಗ್ತಾಯಿಲ್ಲ. ರೈತರ ಹೆಸರಿನಲ್ಲಿ ಈ ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರು ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ. ಈ ಕೂಡಲೇ ನೊಂದ ರೈತರಿಗೆ ನ್ಯಾಯ ಕೊಡಬೇಕು. ಮತ್ತು ಕಲ್ಕೆರೆ ರೈತರ ಸತೀಶ್ ಗೌಡ ಅವರಿಗೆ ಈ ಕೂಡಲೇ ತೋಟಗಾರಿಕೆ ವರದಿಯಂತೆ ಅವರಿಗೆ ಹಣವನ್ನು ಪಾವತಿಸಬೇಕಂತೇಳಿ 15/5/2024 ಬುಧವಾರ ಬೆಳಗ್ಗೆ 10:30ಕ್ಕೆ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ಬೀರಂಡಳ್ಳಿ ಗೇಟನ್ನು ಕ್ಯಾಪ್ಸಿಕಮ್ ಮತ್ತು ಜಾನುವಾರುಗಳ ಸಮೇತ ಬಂದ್ ಮಾಡುವ ಮುಖಾಂತರ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಈ ನ್ಯಾಯಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿ ನ್ಯಾಯ ಕೊಡದೇ ಇದ್ದರೆ ಖಂಡಿತವಾಗಲೂ ಚೆನ್ನೈ ಕಾರಿಡಾರ್ ಏನು ಇವತ್ತು ಕಲ್ಕೆರೆ ಭಾಗದಲ್ಲಿ ನಡೀತಾ ಇದೆ, ಆ ಕಾಮಗಾರಿಯನ್ನು ಗುರುವಾರ ಸಂಜೆ 6 ಗಂಟೆಯಿಂದ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡುವ ಮುಖಾಂತರ ನಮಗೆ ನ್ಯಾಯ ಸಿಗುವವರೆಗೂ ಯಾವುದೇ ಕಾಮಗಾರಿ ಮಾಡಲು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರಿಗೆ ನೀಡ್ತಾ ಇದ್ದೀವಿ.